ದೇವರ ಕೆಲಸಕ್ಕೆ ಮಾಡುವಂಥ ಸಂಕಲ್ಪವು ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ. ಪ್ರತಿ ಶನಿವಾರ ನನಗೆ ಮುಖ್ಯ ಪ್ರಾಣನ ದರ್ಶನ ಮಾಡುವುದು ಅಭ್ಯಾಸವಾಗಿತ್ತು. ಒಂದು ಶನಿವಾರ ನನಗೆ ಕಾರ್ಯನಿಮಿತ್ತ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿರ್ತೇನೆ. ಸುಬ್ರಹ್ಮಣ್ಯಕ್ಕೆ ನಾನು ಬೆಳಗಿನ ಜಾವ ಬೇಗ ಹೊರಟ ಕಾರಣ ನನಗೆ ಮುಖ್ಯ ಪ್ರಾಣನ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಬ್ರಹ್ಮಾವರದಲ್ಲಿ ಇದ್ದದಿದ್ದರೆ ಸಾಲಿಗ್ರಾಮಕ್ಕೂ ಅಥವಾ ಬ್ರಹ್ಮಾವರದ ಕೆರೆಕಟ್ಟೆಯ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಾನು ದರ್ಶನ ಮಾಡಿ ಬರ್ತಿದ್ದೆ. ಸರಿ, ನಾನು ಬೆಳಗಿನ ಜಾವ ಬೇಗ ಹೊರಟ ಕಾರಣ 7 ಅಥವಾ 7:30 ಸಮಯಕ್ಕೆ ನಾನು ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿರ್ತೇನೆ. ರೀಚ್ ಆದ ನಂತರ ನಾನು ಪ್ರಯಾಣಿಕರನ್ನ ಅಲ್ಲಿಗೆ ಡ್ರಾಪ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡುವ ಅಂತೇಳಿ ವಾಪಸ್ ಬರ್ತೇನೆ. ವಾಪಸ್ ಬರುವಾಗ ನನಗೆ ಒಂದು ತಲೆಯಲ್ಲಿ ಆಲೋಚನೆ ಬರ್ತದೆ, ಇವತ್ತು ಶನಿವಾರ ನಾನು ಮುಖ್ಯ ಪ್ರಾಣನ ದರ್ಶನ ಮಾಡಲಿಲ್ಲ, ನೋಡುವ ಎಲ್ಲಿಯಾದರೂ ನನಗೆ ಒಂದು ಸಮಯ ಸಿಕ್ಕಿದಾಗ ಮುಖ್ಯ ಪ್ರಾಣನ ದೇವಸ್ಥಾನ ಸಿಕ್ಕಿದೆ, ನಾನು ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಬರ್ತೇನೆ ಅಂತ ಹೇಳುವಂಥ ಒಂದು ಸಂಕಲ್ಪ ಮಾಡ್ತೇನೆ. ಹಾಗೆ ನಾನು ವಾಪಸ್ ಬರ್ತೇನೆ. ವಾಪಸ್ ಬರುವಾಗ ಅಲ್ಲಿ ಕಾಶಿಕಟ್ಟೆ ಮಹಾಗಣಪತಿಯ ದೇವಸ್ಥಾನ ಅಂತ ಹೇಳಿ ನನಗೆ ಎದುರಿಗೆ ಕಾಣ್ತದೆ. ಸರಿ, ಮುಖ್ಯ ಪ್ರಾಣನ ದರ್ಶನ ಅಂತೂ ಮಾಡಲಿಲ್ಲ, ಮಹಾಗಣಪತಿಯ ದರ್ಶನ ಒಂದು ಮಾಡುವ ಅಂತ ಹೇಳಿ ನಾನು ಕಾರನ್ನು ನಿಲ್ಲಿಸ್ತೇನೆ. ಸೀದಾ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಗಣಪತಿಗೆ ಒಂದು ಪ್ರದಕ್ಷಿಣೆ ಬರುವ ಅಂತ ಹೇಳಿ ದೇವಸ್ಥಾನ ಹಿಂದೆಯಿಂದ ಬರುವಾಗ ನನಗೆ ಲೆಫ್ಟ್ ಸೈಡಲ್ಲಿ ಅಂದರೆ ಎಡಭಾಗಕ್ಕೆ ನನಗೆ ಒಂದು ಗುಡಿ ಕಾಣ್ತದೆ, ದೊಡ್ಡ ಗುಡಿ. ಅದು ಯಾವುದಂತ ಹೇಳಿದರೆ ಅದರಲ್ಲಿ ತೋರಣ ಕಟ್ಟಿರ್ತಾರೆ. ಆ ತೋರಣ ಕಟ್ಟಿರೋದ್ರಲ್ಲಿ ನನಗೆ ಕರೆಕ್ಟ್ ಅದರದ್ದು ಹೆಸರು ಕಾಣೋದಿಲ್ಲ, ಬೋರ್ಡ್ ಇದು ಕಾಶಿಕಟ್ಟೆ ಮಾತ್ರ ಇರ್ತದೆ, ಲಾಸ್ಟಿಗೆ ಪ್ರಾಣ ಅಂತ ಇರ್ತದೆ. ಇದೇನಪ್ಪ ಇದು ಪ್ರಾಣ ಅಂತ ಹೇಳಿ ನಾನು ವಾಪಸ್ ಬಂದು ನೋಡುವಾಗ ಕಾಶಿಕಟ್ಟೆ ಮುಖ್ಯ ಪ್ರಾಣ ದೇವಸ್ಥಾನ ಅಂತ ನನಗೆ ಅಲ್ಲಿ ಕಾಣಿಕೆ ಸಿಗ್ತದೆ. ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಾನು ಬರುವಾಗ ಇವಾಗಷ್ಟೇ ಅಂದ್ಕೊಂಡಿದ್ದೆ, ಶನಿವಾರ ಇವತ್ತು ಮುಖ್ಯ ಪ್ರಾಣನ ಗುಡಿ ಸಿಕ್ಕಿದೆ, ನಾನು ದರ್ಶನ ಮಾಡ್ತೇನೆ. ಆದರೂ ಕೂಡ ತೊಂದರೆ ಇಲ್ಲ, ದೇವರ ಹೆಸರಲ್ಲಿ ಮಾಡಿದ ಸಂಕಲ್ಪ ಯಾವತ್ತಾದರೂ ಸಿದ್ಧಿ ಆಗ್ತದೆ ಅಂತ ಹೇಳಿ ನಾನು ಮುಖ್ಯ ಪ್ರಾಣನನ್ನು ನೆನ್ಕೊಂಡು ನಾನು ಮಹಾಗಣಪತಿ ದೇವಸ್ಥಾನಕ್ಕೆ ಒಳಗೆ ಬಂದು ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ನನಗೆ ಅಲ್ಲಿ ಕಾಶಿಕಟ್ಟೆ ಮುಖ್ಯ ಪ್ರಾಣನ ಗುಡಿ ಸಿಗ್ತದೆ, ನಾನು ದರ್ಶನ ಮಾಡ್ತೇನೆ, ನಂತರ ಅಲ್ಲಿಂದ ವಾಪಸ್ ಬರ್ತೀನಿ. ಅದಕ್ಕೆ ಹೇಳುವಂಥದ್ದು, ನಾವು ಮಾಡುವ ಒಳ್ಳೆಯ ಕೆಲಸ, ದೃಢವಾದ ಸಂಕಲ್ಪ, ನಮ್ಮ ಕೆಲಸದ ಉದ್ದೇಶ ಒಳ್ಳೆಯದಾಗಿದ್ದು ದೇವರ ಅನುಗ್ರಹ ನಮ್ಮ ಮೇಲೆ ಇತ್ತಂತಾದರೆ ಆ ಕೆಲಸ ಯಾವುದೇ ವಿಳಂಬ ಇಲ್ಲದೆ ಆದಷ್ಟು ಬೇಗ ಕೈಗೂಡಿ ಬರುತ್ತದೆ. ಇಂತಹ ಆಶ್ಚರ್ಯಚಕಿತವಾದ ಸನ್ನಿವೇಶಗಳು ನನ್ನ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ಬಂದಿರ್ತದೆ. ಅತ್ಯಂತ ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಅಡೆತಡೆಗಳಿಲ್ಲದೆ ಪಾರಾಗುವಂಥದ್ದು, ಹಾಗೆ ಅಂದುಕೊಂಡಂಥ ಕೆಲಸ ಯಾವುದೇ ನಿರ್ವಿಘ್ನವಿಲ್ಲದೆ ಕೈಗೂಡಿ ಬರುವಂಥದ್ದು, ಈ ಎರಡೂ ಕೂಡ ದೇವರ ಅನುಗ್ರಹದಿಂದ ಸಾಧ್ಯ.